Good morning, friends. Today also we are continuing bits of spoken English. It means in ಕನ್ನಡ ಚಿಕ್ಕ ಸಂಭಾಷಣೆಗಳಂತಾಗುತ್ತೆ. ಚಿಕ್ಕ ಸಂಭಾಷಣೆಗಳಿಗೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷು. ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷು ಇಂಗ್ಲೀಷಲ್ಲಿ ಇರೋದು ಕೇವಲ 200. ಅಂದರೆ ನಾವು ಉಪಯೋಗ ಮಾಡುವ ಇಂಗ್ಲೀಷು ಚಿಕ್ಕ ಸಂಭಾಷಣೆಗಳು ಕೇವಲ 200 ಅಂತ ಹೇಳೋಕ್ಕಾಗುತ್ತೆ. ಇವತ್ತು ಈಗ ಅವುಗಳನ್ನೇ ಮುಂದುವರಿಸೋಣ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಒಬ್ಬರ ಅಥವಾ ಇಬ್ಬರ ಅಥವಾ ಮೂವರ ಹೆಸರು ತೊಗೊಂಡಿಲ್ಲ, ಹೆಸರು ಹೇಳಿಲ್ಲ. ಬದಲಾಗಿ ಅವುಗಳನ್ನ S1, S2 ಆ್ಯಂಡ್ S3 ಅಂತ ಹೇಳಿದ್ದೀನಿ. S1 ಅಂದರೆ ಸ್ಪೀಕರ್ 1, S2 ಅಂದರೆ ಸ್ಪೀಕರ್ 2, S3 ಅಂದರೆ ಸ್ಪೀಕರ್ 3 ಅಂತ ಆಗುತ್ತೆ. ಇಲ್ಲಿ ಸ್ಪೀಕರು ಅಂದರೆ ಮಾತನಾಡುವವರು ಅಂತ ಆಗುತ್ತೆ. ಯಾರೋ ಒಬ್ಬರು ಮಾತಾಡ್ತಾ ಇದ್ದರೆ ಆಗ ಹೇಳಬೇಕು S1 ಅಂತ ಮತ್ತು S2 ಅಂತ ಹೇಳಬೇಕಾಗುತ್ತೆ. S1 ಮತ್ತು S2 ಸೇರಿಸ್ಕೊಂಡು ನಾನು ಈಗ ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷು ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಂಬರ್ 1 ಮೊದಲನೇದು S1 ಹೇಳ್ತಾ ಇದ್ದಾರೆ, ಕ್ಯಾನ್ ಯು ಡೂ ಮಿ ಎ ಲಿಟ್ಲ್ ಫೇವರ್. ಅಂದರೆ ಕನ್ನಡದಲ್ಲಿ ನನಗೆ ನೀವು ಒಂದು ಚಿಕ್ಕ ಉಪಕಾರ ಮಾಡ್ತೀರ ಅಂತ ಆಗುತ್ತೆ. ಇಲ್ಲಿ ಫೇವರು ಅಂದರೆ ಉಪಕಾರ ಅಂತ ಆಗುತ್ತೆ. ಲಿಟಲು ಅಂದರೆ ಚಿಕ್ಕ ಅಂತ ಆಗುತ್ತೆ. ಆಗ ಸ್ಪೀಕರು 2 ಆನ್ಸರ್ ಮಾಡ್ತಾರೆ. ಏನಪ್ಪ ಅಂದರೆ ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್ ಯು. ಅಂದರೆ ನಾನು ಕ್ಷಮಿಸಿ, ನಾನು ಸಹಾಯ ಅಥವಾ ಉಪಕಾರ ಮಾಡಲು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂಭಾಷಣೆ ನಂಬರ್ 2ಗಳಿದೆ, ನೋಡ್ಕೊಳ್ಳಿ. S1 ಹೇಳ್ತಾ ಇದ್ದಾರೆ, ಸ್ಪೀಕರ್ 1 ಹೇಳ್ತಾ ಇದ್ದಾರೆ, ದರ್ ಇಸ್ ಅ ನೈಸ್ ಮೂವಿ, ಶಾಲ್ ವಿ ಗೋ. ಅಂದರೆ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಇದೆ, ನಾವು ಹೋಗೋಣವೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಪೀಕರ್ 2 ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ವಿ ವಿಲ್ ಗೋ. ಅಂದರೆ ಖಂಡಿತ. ಇಲ್ಲಿ ಅಫ್ಕೋರ್ಸ್ ಅಂದರೆ ಖಂಡಿತ, ವಿ ವಿಲ್ ಗೋ ಅಂದರೆ ನಾವು ಹೋಗೋಣ ಅಂತ ಆಗುತ್ತೆ. ನೆಕ್ಸ್ಟು ಸಂಭಾಷಣೆ ನೋಡ್ಕೊಳ್ಳಿ. ನಂಬರ್ 3ಯಲ್ಲಿ ಹೇಳ್ತಾ ಇದ್ದೀನಿ, S1 ವಾಟ್ ಎ ಲವ್ಲಿ ಚೈಲ್ಡ್. ವಾಟ್ ಎ ಲವ್ಲಿ ಚೈಲ್ಡ್ ಅಂದರೆ ಎಂಥ ಸುಂದರವಾದ ಮೂವು ಅಂತ ಹೇಳೋಕ್ಕಾಗುತ್ತೆ. ಸ್ಪೀಕರ್ 2 ಹೇಳ್ತಾರೆ, ಎಸ್ ಇಂಡೀಡ್ ಅಂದರೆ ಹೌದು, ನಿಜ ಅಂತ ಅರ್ಥ ಬರುತ್ತೆ. ಇಲ್ಲಿ ಇಂಡೀಡು ಅಂದರೆ ನಿಜ ಅಂತ ಆಗುತ್ತೆ. ಕೆಳಗಡೆ ಸಾವಿಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಲ್ಯಾಕ್ ಆಫ್ ಸ್ಪೇಸ್ ದೇರ್ ಫಾರ್ವರ್ಡ್ ಅಂದರೆ ಸ್ಥಳದ ಅಭಾವ ಇದೆ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಸಂಭಾಷಣೆ 4 ನೋಡ್ಕೊಳ್ಳಿ. ಇಲ್ಲಿ ಸ್ಪೀಕರ್ 1 ಹೇಳ್ತಾ ಇದ್ದಾರೆ, ವಿ ಆರ್ ಗೋಯಿಂಗ್ ಟು ಸಿನಿಮಾ ಟುನೈಟ್, ವುಡ್ ಯು ಲೈಕ್ ಟು ಕಮ್. ಅಂದರೆ ವಿ ಆರ್ ಗೋಯಿಂಗ್ ಟು ಸಿನಿಮಾ ಟುನೈಟ್ ಅಂದರೆ ನಾವು ಸಿನಿಮಾಕ್ಕೆ ಹೋಗುತ್ತಿದ್ದೇವೆ, ನಿಮಗೆ ಬರಲು ಇಷ್ಟವೇ ಅಂತ ಹೇಳಲಿಕ್ಕೆ ವುಡ್ ಲೈಕ್ ಟು ಕಮ್ ಅಂತ ಹೇಳೋಕ್ಕಾಗುತ್ತೆ. ಅದಕ್ಕೆ ಸ್ಪೀಕರ್ 2 ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ವಿತ್ ಅ ಪ್ಲೆಜರ್. ಅಂದರೆ ಧನ್ಯವಾದಗಳು, ತುಂಬ ಸಂತೋಷವಾಗಿ ಬರ್ತಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ವಿತ್ ಅ ಪ್ಲೆಜರ್ ಅನ್ನೋಕ್ಕಾಗುತ್ತೆ. ನೆಕ್ಸ್ಟು ಸಂಭಾಷಣೆ ಅಂದ್ಕೊಳ್ಳಿ. ಸಂಭಾಷಣೆ ನಂಬರ್ 5, S1 ಸ್ಪೀಕರ್ 1 ಹೇಳ್ತಾ ಇದ್ದಾರೆ, ವೇರ್ ಡಸ್ ಶಿ ಕಮ್ ಫ್ರಮ್. ಅಂದರೆ ಅವಳು ಎಲ್ಲಿಂದ ಬರ್ತಾಳೆ ಅನ್ನೋಕ್ಕಾಗುತ್ತೆ. ಅದಕ್ಕೆ ಸ್ಪೀಕರ್ 2 ಹೇಳ್ತಾ ಇದ್ದಾರೆ, ಸ್ಪೀಕರು 2 ಹೇಳ್ತಾ ಇದ್ದಾರೆ, ಶಿ ಕಮ್ಸ್ ಫ್ರಮ್ ಕೊಪ್ಪಳ ಅಂತ ಆಗುತ್ತೆ. ಅಂದರೆ ಕನ್ನಡದಲ್ಲಿ ಅವಳು ಕೊಪ್ಪಳದಿಂದ ಬರ್ತಾಳೆ ಅಂತ ಹೇಳೋಕ್ಕಾಗುತ್ತೆ. ಮತ್ತೆ ಹೇಳ್ತೀನಿ, ವೇರ್ ಡಸ್ ಶಿ ಕಮ್ ಫ್ರಮ್ ಅಂದರೆ ಅರ್ಥ ಕನ್ನಡದಲ್ಲಿ ಅವಳು ಇಲ್ಲಿಂದ ಬರ್ತಾಳೆ ಅಂತ ಹೇಳಲಿಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ. ಶಿ ಕಮ್ಸು ಫ್ರಮ್ ಕೊಪ್ಪಳ ಅಂತ ಆಗುತ್ತೆ. ಅಂದರೆ ಅವಳು ಕೊಪ್ಪಳದಿಂದ ಬರ್ತಾಳೆ ಅಂತ ಆಗುತ್ತೆ. ಇಲ್ಲಿ CONES ಆಗಿದೆ, ತಪ್ಪಾಗಿದೆ. COMES ಅನ್ನೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಾರಿ, ಟೈಪ್ ಮಾಡುವ ತಪ್ಪಾಗಿದೆ. ಮುಂದಿನ ಸಂಭಾಷಣೆ 3 ಜನ ಇದ್ದಾರೆ ಅಂದ್ಕೊಳ್ಳಿ. ಸ್ಪೀಕರ್ 1, ಸ್ಪೀಕರ್ 2, ಸ್ಪೀಕರ್ 3 ಅಂತ 3 ಜನ ಇದ್ದಾರೆ. ಇಲ್ಲಿ ಪ್ರಾರಂಭದಲ್ಲಿ ಸ್ಪೀಕರ್ 1 ಹೇಳ್ತಾ ಇದ್ದಾರೆ, ಕ್ಯಾನ್ ಯು ಡೂ ಮೈ ಎ ಲಿಟ್ಲ್ ಫೇವರು. ಮತ್ತು ಹೇಳ್ತೀನಿ, ಕ್ಯಾನ್ ಯು ಡೂ ಮೈ ಎ ಲಿಟ್ಲ್ ಫೇವರು ಅಂದರೆ ನನಗೆ ಒಂದು ಉಪಕಾರ ಮಾಡಿಸಿ ಅಂತ ಆಗುತ್ತೆ. ಸ್ಪೀಕರ್ 2 ಹೇಳ್ತಾ ಇದ್ದಾರೆ, ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್ ಯು ಅಂದರೆ ನನ್ನನ್ನು ಕ್ಷಮಿಸಿ,
ನಿಮಗೆ ಸಹಾಯ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಸ್ಪೀಕರ್ 3 ಹೇಳ್ತಾರೆ, ಐ ಕ್ಯಾನ್ ಹೆಲ್ಪ್ ಯು ವಾಟ್ ಯು ವಾಂಟ್. ಅಂದರೆ ನಾನು ನಿಮಗೆ ಸಹಾಯ ಮಾಡಬಲ್ಲನು, ನಾನು ನಿಮಗೆ ಸಹಾಯ ಮಾಡಬಲ್ಲನು ಅಂತ ಆಗುತ್ತೆ. ನಿಮಗೇನು ಬೇಕಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳ್ಬೇಕಾದ್ರೆ ಸರಳದ ಭಾವ ಇದೆ, ಆದ್ದರಿಂದ ಅಂತ ಹೇಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಹೇಳ್ತೀನಿ, ಲ್ಯಾಕ್ ಆಫ್ ಸ್ಪೇಸ್ ದೇರ್ ಫೋರ್ ವಿ ಮೂವ್ ಫಾರ್ವರ್ಡ್. ಮುಂದಿನ ಸಮಸ್ಯೆ 7. ಇಲ್ಲಿ ಸ್ಪೀಕರ್ 1 ಸ್ಪೀಕರ್ 2 ಇದ್ದಾರೆ ನೋಡ್ಕೊಳ್ಳಿ. ಸ್ಪೀಕರ್ 1 ಹೇಳ್ತಾರೆ, ವೆರ್ ಈಸ್ ಶಿ ಕಮಿಂಗ್ ಫ್ರಮ್. ಅಂದರೆ ಅವಳು ಇಲ್ಲಿಂದ ಬರ್ತಿದ್ದಾಳೆ ಅಂತ ಆಗುತ್ತೆ. ಅದಕ್ಕೆ ಆನ್ಸರ್ ಹೇಳ್ತಾರೆ. ಸ್ಪೀಕರ್ 2 ಹೇಳ್ತಾರೆ, ಶಿ ಈಸ್ ಕಮಿಂಗ್ ಫ್ರಮ್ ಗದಗ್. ಅಂದರೆ ಅವಳು ಗದಗಿನಿಂದ ಬರ್ತಿದ್ದಾಳೆ ಅಂತ ಆಗುತ್ತೆ. ನೆಕ್ಸ್ಟು ಸಂಭಾಷಣೆ ಅಥವಾ ಕಾನ್ವರ್ಸೇಷನ್ ಹೇಳ್ತಾ ಇದ್ದೀನಿ. ಅದುವೇ ನಂಬರ್ 8 ಹೇಳ್ತಾ ಇದ್ದೀನಿ. ಐ ಡೋಂಟ್ ಆಸ್ಕ್ ಹಿಮ್ ಮತ್ತು ಹೇಳ್ತೀನಿ, ಐ ಡೋಂಟ್ ಆಸ್ಕ್ ಹಿಮ್ ಅನ್ಬೋದು, ಅಥವಾ ಐ ಡೇರ್ ನಾಟ್ ಆಸ್ಕ್ ಹಿಮ್ ಅನ್ಬೋದು. ಎರಡು ಕರೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ವಿಲ್ ಯು ಆಸ್ಕ್ ಮೀ, ವಿಲ್ ಯು ಆಸ್ಕ್ ಹಿಮ್, ವಿಲ್ ಯು ಆಸ್ಕ್ ಫಾರ್ ಮೀ. ಅಂದರೆ ಅರ್ಥ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ಅವನನ್ನು ಕೇಳಲು ಭಯವಾಗುತ್ತದೆ ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಡೇರಂಟ್ ಅಂದರೆ ಅಥವಾ ಡೇರ್ ನಾಟ್ ಅಂದರೆ ಭಯ ಅಂತ ಆಗುತ್ತೆ. ಅದಕ್ಕೆ ಮುಂದೆ ಹೇಳ್ತಾ ಇದ್ದೀನಿ, ವಿಲ್ ಯು ಆಸ್ಕ್ ಫಾರ್ ಮೀ ಅಂದರೆ ದಯವಿಟ್ಟು ನೀವು ನನಗಾಗಿ ಅವನನ್ನು ಕೇಳುತ್ತೀರ ಅಂತ ಆಗುತ್ತೆ. ಇಲ್ಲಿ ಆನ್ಸರ್ ಮಾಡಲಿಕ್ಕೆ ಅಂದರೆ ಸ್ಪೀಕರ್ 2 ಆನ್ಸರ್ ಮಾಡಲಿಕ್ಕೆ ಸರಳದ ಭಾವವಿದೆ. ಆದ್ದರಿಂದ ಮುಂದೆ ನೋಡೋಣ. ಅದೇ ಕ್ವಶನ್ಗೆ ಆನ್ಸರು ಸ್ಪೀಕರ್ 2 ಹೇಳ್ತಾರೆ, ಐ ಟು ಡೋಂಟ್ ಅಂದರೆ ನನಗೂ ಕೇಳುವ ನೆರವಿಲ್ಲ ಅಂತ ಆಗುತ್ತೆ. ನಂತರ ಸಂಭಾಷಣೆ 9 ಅಂದ್ಕೊಳ್ಳಿ, ಅಥವಾ ಕನ್ವರ್ಸೇಷನ್ ನಂಬರ್ 9 ಅಂದ್ಕೊಳ್ಳಿ. S1 ಅಂದರೆ ಸ್ಪೀಕರ್ 1 ಹೇಳ್ತಾರೆ, ವಾಟ್ ದ ಡೇಟ್ ಅಂದರೆ ದಿನಾಂಕ ಎಷ್ಟು ಅಂತ ಆಗುತ್ತೆ. ಅದಕ್ಕೆ ಸ್ಪೀಕರ್ 2 ಹೇಳ್ತಾರೆ, ಅಕ್ಟೋಬರ್ 17 ಅಂದರೆ 17 ಅಕ್ಟೋಬರ್ ಅಂತ ಆಗುತ್ತೆ ಕನ್ನಡದಲ್ಲಿ. ಸ್ಪೀಕರ್ 3 ಹೇಳ್ತಿದ್ದಾರೆ, ಅಕ್ಟೋಬರ್ 3 ಅಂದರೆ 3ನೇ ಅಕ್ಟೋಬರ್ ಅಂತ ಆಗುತ್ತೆ. ಹಾಗೆ ಡೇಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ 1, 2, 3, 4, 5, 6, 7, 8 ಮುಂದುವರೆದ ಇಲ್ಲಿ ಹೇಳ್ಬೋದು. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾನೆ. ಅಂದರೆ ಇಷ್ಟೊತ್ತು ಹೇಳಿತು ಸಿಂಪಲ್ ಕನ್ವರ್ಸೇಷನ್ ಆಗಿದೆ ಅಥವಾ ಚಿಕ್ಕ ಸಂಭಾಷಣೆ ಹೇಳಿದ್ದಾನೆ. ರಿಮೈನಿಂಗು ಟುಮಾರೋ ಅಂದರೆ ಉಳಿದತ್ತು ನಾಳೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇವತ್ತು ಈಗ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಬೆಳಗ್ಗೆ ಮತ್ತೆ ಸಿಗೋಣ. ಆಗ ಇಂಗ್ಲೀಷಲ್ಲಿ ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷು ಅಂದರೆ ಚಿಕ್ಕ ಸಂಭಾಷಣೆಗಳನ್ನ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ, ಜೊತೆ ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ, ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಆಗ್ತಾರೆ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ವರ್ಡಿಗೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಬಾಯ್.